ಶಿವಣ್ಣನ ಸರ್ ಕಡೆಯಿಂದ ಒಂದು ಫೋನ್ ಬಂದಿತ್ತು. ಏನಂತ ನಮ್ಮ ಮಂಜು ಅವ್ರಿಗೂ ಬಂತು, ನನಗೂ ಬಂತು, ರಾಮ್ ಸರ್ಗೂ ಒಂದು ಬಂತು. ಕಟೌಟ್ ತೆಗಿಬೇಕು ಅಂತ ಅಂದರು. ಆ್ಯಕ್ಚುಲಿ ನಾವು ಅಭಿಮಾನಿಗಳು ಪಾಪ ಅವರಲ್ಲ, ಅಭಿಮಾನಿಗಳು. ಅಲ್ಲಿ ನಾವು ಮಂಡ್ಯದಲ್ಲಿದ್ವಿ. ಆ್ಯಕ್ಚುಲಿ ನಾವು ಅಲ್ಲಿ ಆಲ್ರೆಡಿ ಇಲ್ಲಿ ಬಂದು ತೆಗಿಸ್ತಾ ಇದ್ವಿ. ಆ ಟೈಮಲ್ಲಿ ಫೋನ್ ಮಾಡಿದ್ರು. ಯಾಕೆಂದರೆ ನಾವು ರೆಸ್ಪೆಕ್ಟ್ ಕೊಡೋದು ಒಂದು, ಒಬ್ಬ ಹ್ಯೂಮನ್ ಆಗಿ ನಾವು ಶಿವಣ್ಣ ಅವರಿಗೆ ಇಷ್ಟು ಅವಮಾನ ಆಗಿದೆ ಅಂತ ಅಂದಾಗ ನಾವು ಅದನ್ನು ನಾವಾಗೇ ತೆಗಿತಿದ್ವಿ. ಅವರು ಅದನ್ನು ಹೇಳಿದಾಗ ತುಂಬ ಖುಷಿಪಟ್ಟರು. ಸರ್, ನಿಮ್ಮ ಈ ಒಂದು ಡಿಸಿಷನ್ ನಮಗೆ ತುಂಬ ಇಷ್ಟ ಆಯಿತು ಸರ್. ನೋಡಿ, ಅವರು ಹೇಳಿದ್ದೇನು, ನಮ್ಮ ಕಟೌಟ್ ಹಾಕಿರೋರಿಗೆ ತಲೆನಾದರೂ ಕೊಡಿ ಅಂತ ಕೇಳಿದ್ರು. ಮನೋದು ನಾವೇನೋ ಮಾಡ್ತೀವಿ ಅಂತ, ಬಟ್ ಅದನ್ನು ಇಟ್ಟಿದ್ದಾರೆ ಅಲ್ಲೇನೆ. ಅವ್ರು ಏನೂ ಬಂದು ಮಾಡಲಿಲ್ಲ. ಏನೋ ಇನ್ನೊಂದು ಮ್ಯಾಟ್ರ್ ಬಂದಿದೆ ಅಂದರೆ ಸಿನಿಮಾಗೆ ತೊಂದರೆ ಕೊಡಬೇಡಿ ಅಂತ ಅವ್ರು ಫೋನ್ ಮಾಡಿ ಕೇಳಿದಾಗ ಅದನ್ನ ಹೇಳಿದ್ದಾರೆ. ನಿರ್ಮಾಪಕ ಸಿನಿಮಾಕ್ಕೆ, ಯಾಕೆಂದರೆ ಅವ್ರಿಗೆ ಗೊತ್ತಿದೆಯಲ್ಲ ಮೇಡಮ್, ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಿಂದೆಯಿಂದ. ಸೊ ಅದೊಂದು ಶಿವಣ್ಣಗೆ, ಒಂದು ಡಿಸಿಷನಿಗೆ ಶಿವಣ್ಣ ಸರ್ನ ಮೆಚ್ಕೊಳ್ಳೇಬೇಕು. ಸೊ ಆ ದೃಷ್ಟಿಯಿಂದಲೇ ಇವತ್ತರೆಗೂ ಸಿನಿಮಾ ಇನ್ನೂ ಓಡ್ತಾ ಇದೆ. ಇಲ್ಲ ಅಂದಿದ್ರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೆ ಬರ್ತಿರಲಿಲ್ಲ. ಸೊ ಸಿನಿಮಾದ ನೋಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಇರೋದು ರೀಸನ್ನು ಇದೆಲ್ಲ ಆಗುತ್ತೆ ಮೇಡಮ್. ಯಾಕೆಂದರೆ ಅವ್ರಿಗೆ ಹರ್ಟ್ ಆಗಿರುತ್ತೆ. ಅದೇ ದೃಷ್ಟಿಯಲ್ಲಿ ನಾನು ಇವತ್ತು ಅವರಿಗೆ ಸಾರಿ ಕೇಳಿ ಅವರೆಲ್ಲ ಒಂದು ಸಲ ಬಂದು ನೋಡಲಿ. ಯಾಕೆಂದರೆ ಕನ್ನಡ ಸಿನಿಮಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೆಸಿದ, ಅವರೊಂದು ಆಲದ ಮರ ಇದ್ದಂಗೆ ಅವರೇ ಬೆಳೆಸಿರೋವಂಥ ಕುಡಿಗಳು ನಾವೆಲ್ಲ. ಸೊ ಅದರ ಅಂಡರಲ್ಲಿರೋರಿಗೆ ನಮಗೆ ಪ್ರಾಬ್ಲಮ್ ಆಗೋದು ಒಂದೇ, ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗೋದು ಒಂದೇ. ಸೊ ದಯವಿಟ್ಟು ಯಾರೂ ಹಾಗೆ ಸಾಧಿಸಬೇಡಿ. ಅದೇನೇ ಇದ್ರೂ ಕಾನೂನು ನೋಡ್ಕೊಳ್ಳುತ್ತೆ. ಸೊ ನೀವು ಏನೇ ತೊಗೊಳ್ಳೋ ಡಿಸಿಷನ್ ನೀವು ತೊಗೊಳ್ಳಿ, ಬಟ್ ಸಿನಿಮಾಗೆ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ.